ಅಣ್ಣ ಸಕ್ಕತ್ತಾಗಿದೆ ಸಿಕ್ಕಾಪಟ್ಟೆ ಕ್ರೇಜ್ ಆಗಿದ್ದಾರೆ ಬಾಸ್ ಅಣ್ಣ ಪಕ್ಕ ಪೈಸಾ ವಸೂಲ್ ಸಿಕ್ಕಾಪಟ್ಟೆ ಮೂವಿ ಚಕ್ಕತ್ತಾಗಿದೆ ಚೆನ್ನಾಗೈತೆ ನಾವು ಡೆವಿಲ್ ನೋಡ್ಕೊಂಡು ಮೂವಿ ನೋಡೋಕೆ ಏನ್ ಹೇಳ್ತೀರಕ್ಕ? ಚೆನ್ನಾಗಿದೆ ಸಕ್ಕತ್ತಾಗಿತ್ತು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರು ಸೂಪರ್ ಸೂಪರ್ ಅಕ್ಕ. ಅಣ್ಣ ಮೂವಿ ಈಗ ಬರ್ತಾ ಇದೆ ಅಣ್ಣ ಮೂವಿ ಏನು ಸಖತ್ತಾಗಿದೆ. ಚೆನ್ನಾಗಿದೆ ಸರ್ ಮೂವಿ ಏನು ಅಣ್ಣ ಮೂವಿ ಏನು ಸರ್? ಸೂತ್ರ ಕಳೆದಿ ಸಂಭ್ರಮ ಆಚರಣೆ ಮಾಡ್ತಿದೀವಿ. ಮಾರ್ಕ್ ಒಳ್ಳೆ ಟ್ರೇಡ್ ಮಾರ್ಕ್ ಆಗಿದೆ. ಏನಿಲ್ಲ, ಎಲ್ಲರೂ ರಿವ್ಯೂವರ್ಸ್ ಎಲ್ಲ ಹೇಳ್ತಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ಸರಿ ಇಲ್ಲ ಅಂತ ಹೇಳ್ತಿದ್ರು. ಬಂದ್ ನೋಡಿ ಸ್ವಾಮಿ, ಏನಿದೆ ಸ್ವಾಗ್ ಮಾತ್ರ. ಅಜನೀಶ್ ಲೋಕನಾಥ್ ಅಂತೂ ದೇವ್ರು ಬಂದತನ ಅಯ್ಯಪ್ಪಂಗೆ. ಮ್ಯೂಸಿಕ್ ಅಂತೂ ಚೆಚ್ಚು ಬಿಸಾಕಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಟಾಪ್ ಮ್ಯಾಚ್ ಆಗಿದೆ. ಹೇಳ್ತೀನಲ್ಲ, ಇದನ್ನ OTT ಎಲ್ಲ ಪಾಸ್ ಮಾಡ್ಕೊಂಡು ನೋಡಿದ್ರೆ ಅಷ್ಟು ಮಜಾ ಇರಲ್ಲ. ಥಿಯೇಟರ್ ಅಲ್ಲಿ ಬಂದು ಎಂಜಾಯ್ ಮಾಡೋದು ಈ ಸಿನಿಮಾ. ಇಂಥ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಬಂದು ಸಪೋರ್ಟ್ ಮಾಡಿ ಅಷ್ಟೇ. ಒಳಗಡೆ ಅನ್ಸೈತೆ, ಸೂಪರ್ ಆಗಿ ಐತೆ ಮಾರ್ಕು. ಫಿಲಮ್ ಫೈಟಿಂಗ್ ಎಲ್ಲ ಮಸ್ತ್ ಐತೆ, ಫೈಟಿಂಗ್ ಎಲ್ಲ ನೋಡ್ಬೋದು. ಬಟ್ ಏನಂದ್ರೆ ಫ್ಯಾಮಿಲಿ ಎಲ್ಲ ಬರ್ಬೇಕು, ಎಲ್ಲ ಇಡೀ ಕರ್ನಾಟಕ ಎಲ್ಲ ಬಂದು ಎಲ್ಲ ನೋಡಿದ್ರೇನೆ ಮೂವಿ ಒಂದು ಚೆನ್ನಾಗಿದೆ ಅಂತ ಗೊತ್ತಾಗೋದು. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಎಲ್ಲ ಆಯ್ತಾ. ಸಕ್ಕತ್ತಾಗೈತೆ ಮೂವಿ ಅಂತೂ. ಎಲ್ಲ ಬರ್ಬೇಕು, ನೀವು ನೋಡ್ಬೇಕು, ಎಲ್ಲರೂ ನೋಡ್ಬೇಕು. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಾನು ಬಂದಿದ್ದೀನಿ. ಎಲ್ಲ ಅಭಿಮಾನಿಗಳು ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ ಎದುರು ಡಿ ಬಾಸ್ ಅವ್ರು ಇದ್ದಾರೆ, ನಾವು ಇಲ್ಲಿ ಇರ್ತೀವಲ್ಲ. ಅಲ್ಲಿ ಅವ್ರಿಬ್ರು ಕುಚ್ಕವ್ರು ದೋಸ್ತ ಅವ್ರಿಬ್ರು ಪಕ್ಕ ಎಲ್ಲರೂ ಬಂದು ಎಲ್ಲ 100 ಡೇಸ್ ನಮ್ಮ ಬಾಸ್ಟ್ ಆಗ್ಲಿ ಎಲ್ಲಾರ್ದು ನೋಡ್ಲೇಬೇಕು. ಇಲ್ಲ ಅಂದ್ರೆ ನೋಡ್ಲಿ ಅಂದ್ರೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂದ್ಬಿಟ್ಟು ಕೇಳ್ಕೊಂಡು ಅವ್ರ ಮಾತು ಕೇಳ್ಕೊಂಡವ್ರು ಯಾವ್ದು ಫಿಲಮ್ಗಳು ಓಡಲ್ಲ. 100 ಡೇಸ್ ಎಲ್ಲರೂ ಬರ್ ಕರೆಕ್ಟ್ ಆಗಿ ತಪ್ಪೇ ಬಂದು ಥಿಯೇಟರ್ ಬಂದು ಫಿಲಮ್ ನೋಡೋದೇನೆ 100 ಡೇಸ್ ಎಲ್ಲ ಓಡೋದು. ನಮ್ ಬಾಸು ಎಲ್ಲ ಹೇಳ್ಕೊಂಡ್ ಕೊಟ್ಟಿರೋದು ಅದೇ. ಎಲ್ಲ ಕನ್ನಡ ಸಿನಿಮಾನು ಬೆಳೆಸಿ ಅಂತ ಹೇಳ್ಕೊಂಡ್ ಕೊಟ್ಟಿರೋದು ನಮ್ ಬಾಸನು. ಜೈ ದಿ ಬಾಸ್, ಜೈ ಸೂಪರ್. ಫ್ಯಾನ್ಸ್ಗಳು ವಾರ್ಗಳು ನಡಿಬಾರ್ದು. ಹೌದು, ಸಿನಿಮಾ ನೋಡ್ಬೇಕಣ್ಣ, ಅದನ್ನೇ ನಾವ್ ಹೇಳ್ತಿದ್ದಣ್ಣ. ಎಲ್ಲರೂ ಅವ್ರಿಗೆ ಮತ್ ಕೇಳ್ಕೊಂಡು ಇವ್ರ ಮತ್ ಅವ್ರ ಮತ್ ಕೇಳ್ಕೊಂಡೆಲ್ಲ ಬರ್ಬಾರ್ದು. ಅವರೇ ಖುದ್ದಾಗಿ ಬಂದು ಸಿನಿಮಾ ನೋಡ್ಬಿಟ್ಟು ಅವರೇ ಹೇಳ್ಬೇಕು ಚೆನ್ನಾಗೈತೆ ಅಂತ. ಅವ್ರು ಫೋನ್ ಮಾಡಿ ಇವ್ರು ಫೋನ್ ಮಾಡಿ ಮೊಬೈಲ್ ನೋಡಿ ಅದೆಲ್ಲ ಮಾಡ್ಬಾರ್ದು. ಎಲ್ಲ ಡೈರೆಕ್ಟ್ ಫಿಲಮ್ ಬಂದು ಫಿಲಮ್ ಥಿಯೇಟರ್ಗೆ ಬಂದು ನೋಡ್ಬೇಕಂತ ನಾವ್ ಹೇಳೋದು. ಬರೀ ಅಭಿಮಾನಿಗಳು ನೋಡೋದಲ್ಲ, ಪ್ರತಿಯೊಬ್ಬ ಆಡಿಯನ್ಸ್ ನೋಡ್ಬೇಕು ಕನ್ನಡ ಸಿನಿಮಾನ. ಅವಾಗ್ಲೇ ಒಂದ್ ಸಿನಿಮಾ ಗೆಲ್ಲಕ್ ಸಾಧ್ಯ ಆಗೋದು. ಬರೀ ಫ್ಯಾನ್ಸ್ ನೋಡಿದ್ರೆ ಸಿನಿಮಾ ಗೆಲ್ಲಲ್ಲ. ಯಾಕಂದ್ರೆ ಉದಾಹರಣೆಗಳು ಐತೆ. ಸೂಪ್ರಮ್ಸು ಬರೀ ಫ್ಯಾನ್ಸ್ ನೋಡಿದ್ದಲ್ಲ, ಇಡೀ ಆಡಿಯನ್ಸ್ ನೋಡಿದ್ದು. ಕಾಂತಾರ ಇಡೀ ಆಡಿಯನ್ಸ್ ನೋಡಿದ್ದು. 777 ಚಾರ್ಲಿ ಇಡೀ ಆಡಿಯನ್ಸ್ ನೋಡಿದ್ದು. ಆ ತರ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಿದ್ರೇನೆ ಗೆಲ್ಲೋದು. ಎಲ್ಲರೂ ಬಂದಿದ್ದೆ. ಸಣ್ಣ ವಯಸ್ಸಿಂದನೂ ದೀಪಣ್ಣನ ತುಂಬಾ ಆಚರಿಸ್ಕೊಂತ ಸಂಭ್ರಮಿಸ್ಕೊಂತ ಬಂದಿದ್ದೀವಿ. ಹಂಗೆ ಮಾರ್ಕ್ ಕೂಡ ಬಂದಿದೆ. ಇದನ್ನು ಕೂಡ ತುಂಬಾ ಆಚರಿಸ್ತೀವಿ, ಸಂಭ್ರಮಿಸ್ತೀವಿ ಕೂಡ. ಸಣ್ಣ ವಯಸ್ಸಿಂದ ಮಾಡಿದಾಗ ಏನಿಲ್ಲ, ರೀಸೆಂಟ್ ಆಗಿ ಒಂದು ಟ್ರೋಲ್ ಪೇಜ್ ಅಲ್ಲಿ ನೋಡಿದೆ. ಅಂದ್ರೆ ತುಂಬಾ ಹಳೇದು. ಅದರಲ್ಲಿ ಅವರು ಪ್ರಮೋಷನ್ಗೋಸ್ಕರ ಏನೇನೋ ಹಾಕೊಂಡವ್ರೆ. ಅಂದ್ರೆ ಹೊಸದಾಗಿ ಬಂದ KFI ಗೆ ಮತ್ತೊಂದು ಸೇರ್ಪಡೆ ಆದ RD 6 ಫೀಟ್ ಅಂತ ಎಲ್ಲ. ಎಷ್ಟೇ RDಗಳು ಬಂದ್ರು ಈ RD ಲೆಗಸಿನ ಯಾರು ಬೀಟ್ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಖಂಡಿತವಾಗ್ಲೂ ಸಿನಿಮಾದ ಬಗ್ಗೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀವಿ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಎಲ್ರಿಗೂ ಕೂಡ ಶುಭ ಹಾರೈಸ್ತೀನಿ.